ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 7 ವರ್ಷ ಇರುವ ಮಗುವಿನ ಅಳತೆಯಲ್ಲಿ ಒಂದು ಲಾಂಗ್ ಸ್ಕರ್ಟ್ ಮತ್ತು ಕ್ರಾಪ್ ಟಾಪಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಬ್ಲೂ ಕಲರ್ ಪ್ರಿಂಟೆಡ್ ಪೀಸು ಬ್ಲೌಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಅದರನ್ನೇ ಸ್ಕರ್ಟ್ ಪಾರ್ಟಿಗೆ ಬಾರ್ಡರ್ ಇಡ್ತಾ ಇದ್ದೀನಿ. ಹಾಗಾಗಿರೋ ಕಾರಣ 1.5 ಮೀಟರ್ ಆಗುವಷ್ಟು ಪ್ರಿಂಟೆಡ್ ಬಟ್ಟೆ ಬೇಕು ಮತ್ತು ನಮಗೆ ಸ್ಕರ್ಟಿಗೆ 2 ಮೀಟರ್ ಆಗುವಷ್ಟು ವೈಟ್ ಬಟ್ಟೆ ನಾನೀಗ ತೆಗೊಳ್ತಾ ಇರೋದು. ನೀವು ಯಾವ ಕಲರ್ ಬಟ್ಟೆ ತೆಗೊಳ್ತೀರೋ ಅದು ತೆಗೊಳ್ಳಿ. ಮತ್ತು ಲೈನಿಂಗ್ ಬೇಕಿದ್ದರೆ ಇಡ್ಬೋದು ಸ್ಕರ್ಟ್ ಪಾರ್ಟಿಗೆ. ನಾನೀಗ ವೈಟ್ ಆಗಿರುವ ಕಾರಣ ಲೈನಿಂಗ್ ಕೂಡ ಇಡ್ತಾ ಇದ್ದೀನಿ. ಲೈನಿಂಗ್ ಕೂಡ 2 ಮೀಟ್ರೇ ಬೇಕು. ಸೀರೆ ಯೂಸ್ ಮಾಡಿ ಕೂಡ ನಿಮಗೆ ಕ್ರಾಪ್ ಟಾಪ್ ಮತ್ತು ಲಾಂಗ್ ಸ್ಕರ್ಟು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಫಸ್ಟಿಗೆ ನಾನೀಗ ಅರ್ಧ ಮೀಟ್ರ್ ಆಗೋಷ್ಟು ಬಟ್ಟೆ ತಗೊಂಡಿದ್ದೀನಿ ಲೈನಿಂಗಿಗೆ ಬೇಕಾಗಿ. ಫಸ್ಟಿಗೆ ಈ ಥರ ಎರಡಾಗಿ ಮಡಚಿ ಇಡ್ತಾ ಇದ್ದೀನಿ. ನಂತರ ನಮಗೆ ಒಂದು ಸಲ ಕೂಡ ಮಡಚಿ ಇಡಬೇಕು, ಹಾಗೆ 4 ಆಗಿ ಫೋಲ್ಡ್ ಮಾಡಿ ಇಡಬೇಕು ಲೈನಿಂಗ್ ಬಟ್ಟೆ. ಇದರ ಫೋಲ್ಡೆಡ್ ಸೈಡು ನಮ್ಮ ಸೈಡಿಗೆ ಬರುವ ರೀತಿಯಲ್ಲಿ ಇಡಿ. ಇನ್ನು ನಮಗೆ ಇದರಲ್ಲಿ ಬ್ಲೌಸ್ನ ಲೆಂಗ್ತು ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಕ್ರಾಪ್ ಟಾಪಿನ ಲೆಂಗ್ತ್ ತೆಗೆಯೋದು 13 ಇಂಚು. ಇನ್ನು ನೆಕ್ ಬಿಡ್ತು 2 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ 3.5 ಇಂಚು ಫ್ರಂಟ್ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ನಾನು ಸ್ಕ್ವೇರ್ ಆಗಿ ಸ್ಟಿಚ್ ಮಾಡ್ತಾ ಇರೋದು. ಇನ್ನು ಶಾಲ್ಟ್ರ್ ಮಾರ್ಕ್ ಮಾಡಿಕೊಳ್ಳುವ. 3 ಇಂಚು ನಾನೀಗ ಶಾಲ್ಟ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಬೇಕಿದ್ದರೆ ಸ್ಲೀವ್ಸ್ ಇಲ್ಲದೆ ಕೂಡ ಈ ಒಂದು ಕ್ರಾಪ್ ಟಾಪು ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಅದೆಲ್ಲ ಅವರವರ ಇಷ್ಟದಾಗೆ ಮಾಡ್ಬೋದು. ಇನ್ನು ಆರ್ಮೋಲ್ 4.5 ಇಂಚು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಳುವ. 6.5 ಇಂಚು ಚೆಸ್ಟ್ ವಿಡ್ತು ಪ್ಲಸ್ 1.5 ಇಂಚು ನಾನಿಲ್ಲಿ ಹೊಲಿಗೆ ಅಂಶ ತೆಗಿತಾ ಇದ್ದೀನಿ. ಶೇಪ್ ಲೆಂಗ್ತು 4.5 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಕಲ್ಯಾಣ ಬಿಡ್ತು ನಾನೀಗ ತೆಗಿತಾ ಇರೋದು 6 ಇಂಚು ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಇನ್ನು ಕೆಳಗಿನ ಲೂಸು ಮಾರ್ಕ್ ಮಾಡಿಕೊಳ್ಳುವ. ಅಲ್ಲಿ ಕೂಡ ನಾನು 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿಕೊಂಡು ಸೈಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಿನ ಸೈಡು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ನಮಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಇದರಲ್ಲಿ ಈಗ ಫ್ರಂಟ್ ನೆಕ್ ಮಾರ್ಕಿಂಗ್ ಒಂದು ಸೈಡಿಗೆ ಮಾತ್ರ ಇರೋದು. ಮತ್ತೊಂದು ಸೈಡಿಗೆ ಬರಲಿಕ್ಕೆ ಲೈನಿಂಗ್ ಈ ಥರ ಇಟ್ಟು ಜಸ್ಟ್ ಒಮ್ಮೆ ಕೈಯಿಂದ ಈ ಥರ ಮಾಡುವಾಗ ಮಾರ್ಕಿಂಗ್ ಆಚೆ ಸೈಡಿಗೆ ಬರುತ್ತೆ. ಅದು ಚಾಕ್ ಯೂಸ್ ಮಾಡಿ ಕರೆಕ್ಟಾಗಿ ಈ ಥರ ಒಂದು ಸಲ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 4.5 ಇಂಚು ಬ್ಯಾಕ್ ನೆಕ್ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮಗೆ ಇಲ್ಲಿ ವಿಡ್ತು ಫ್ರಂಟ್ ಸೈಡಲ್ಲಿ ನಾವು ಎಷ್ಟು ವಿಡ್ತ್ ಮಾರ್ಕ್ ಮಾಡಿದೀವೋ ಅಷ್ಟೇ ಮಾರ್ಕ್ ಮಾಡಿಕೊಂಡು ನೆಕ್ ಬ್ಯಾಕ್ ಸೈಡಲ್ಲಿ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ನೆಕ್ ಡಿಸೈನ್ ಬ್ಯಾಕ್ ನೆಕ್ಕಿಗೆ ಬೇಕಿದ್ದರೆ ಆ ರೀತಿ ಕೂಡ ಮಾಡ್ಬೋದು. ನಂತರ ಮಾರ್ಕಿಂಗ್ ಆಚೆ ಸೈಡ್ಗೆ ಬರಲಿಕ್ಕೆ ಈ ಥರ ಇಟ್ಟು ಜಸ್ಟ್ ಕೈಯಲ್ಲಿ ಈ ಥರ ಮಾಡ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ಮಾರ್ಕಿಂಗ್ ಬಂದಿದೆ ಆಚೆ ಸೈಡಿಗೆ, ಅದನ್ನು ಒಂದು ಸಲ ಕೂಡ ಚಾಕ್ ಯೂಸ್ ಮಾಡಿ ಮಾರ್ಕ್ ಮಾಡಿ ಡಾರ್ಕನ್ ಮಾಡಬೇಕು. ಇನ್ನು ನಮಗೆ ಕ್ರಾಪ್ ಟಾಪಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡಿಕೊಳ್ಳುವ. ನಾನು ಈ ಥರ ಫಸ್ಟಿಗೆ ಬಟ್ಟೆ ಬಿಡಿಸ್ತಾ ಇದ್ದೀನಿ. ಬಿಡಿಸಿದ ನಂತರ ಒಂದು ಸೈಡಿಂದ ಈ ಥರ ಎರಡಾಗಿ ಮಡಚಿ ಇಡ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಡಚಿ ಇಟ್ಟ ನಂತರ ಒಂದು ಸಲ ಕೂಡ ಮಡಚಬೇಕು. ಹಾಗೆ ಟೋಟಲ್ 4 ಆಗಿ ಬಟ್ಟೆ ಮಡಚಿ ಇಡಬೇಕು. ಎಲ್ಲ ಸೈಡು ಕರೆಕ್ಟಾಗಿ ಬರುವ ರೀತಿಯಲ್ಲಿ 4 ಆಗಿ ಮಡಚಿ ಇಟ್ಟು ನಾವೀಗ ಕಟ್ ಮಾಡಿರುವ ಲೈನಿಂಗ್ ಬಟ್ಟೆ ಇದರ ಮೇಲ್ಗಡೆ ಇಡಬೇಕು. ಇಲ್ಲಿ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಈ ಥರ ಮಡಚಿ ಇಡಬೇಕು. ಈ ಥರ ಕರೆಕ್ಟಾಗಿ ಮಡಚಿ ಇಟ್ಟ ನಂತರ ಸೇಮ್ ಅಳತೆಯಲ್ಲೇ ಒಳ್ಳೆ ಬಟ್ಟೆ ಕೂಡ ಕಟ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಲೈನಿಂಗು ಮತ್ತು ಒಳ್ಳೆ ಬಟ್ಟೆ ಸೇಮ್ ಲೆಂಗ್ತೇ ತೆಗಿತಾ ಇರೋದು. ನಿಮಗೆ ಬೇಕಿದ್ದರೆ ಲೈನಿಂಗಿನ ಲೆಂಗ್ತ್ ಒಂದು 2 ಇಂಚು ಕಡಿಮೆ ಮಾಡಿ ತೆಕ್ಕೊಳ್ಬೋದು. ಟಾಪಿಗೆ 2 ಇಂಚು ಲೆಂಗ್ತು ಜಾಸ್ತಿ ತೆಕ್ಕೊಳ್ಬೋದು. ಯಾವ ರೀತಿ ಬೇಕಿದ್ದರೂ ಮಾಡ್ಬೋದು. ನಾನೀಗ 2 ಕೂಡ ಸೇಮ್ ತೆಗಿತಾ ಇದ್ದೀನಿ. ಒಟ್ಟಿಗೆ ಮಡಚಿ ಸ್ಟಿಚ್ ಮಾಡ್ತಾ ಇರೋದು ನಾನು. ನೆಕ್ ನನಗೆ ಇದರಲ್ಲೆಲ್ಲ ಕಟ್ ಮಾಡೋದಿಲ್ಲ. ಇನ್ನು ನಮಗೆ ಸ್ಲೀವ್ಸನ್ನು ಕಟ್ ಮಾಡಿಕೊಳ್ಳುವ. ಇಲ್ಲಿ ಕೆಳಗಿನ ಸೈಡು ಸ್ವಲ್ಪ ಬಟ್ಟೆ ಉಳಿದಿದೆಯಲ್ಲ, ಇದರಿಂದ ನಾನೀಗ ಸ್ಲೀವ್ಸ್ಗೆ ಬೇಕಾಗಿರೋದು ಕಟ್ ಮಾಡ್ತಾ ಇದ್ದೀನಿ. ಇದೀಗ 2 ಪೀಸ್ ಇದೆ, 4 ಆಗಿ ಮಡಚಿ ಇಟ್ಟಿರೋದು. ಇನ್ನು ನಮಗೆ ಸ್ಲೀವಿನ ಲೆಂಗ್ತ್ ಮಾರ್ಕ್ ಮಾಡಿಕೊಳ್ಳುವ. ನಾನು ಒಂದು ಚಿಕ್ಕ ಸ್ಲೀವ್ ಮಾತ್ರ ಇಡ್ತಾ ಇರೋದು. ನಿಮಗೆ ಬೇಕಿದ್ದರೆ ಮಾತ್ರ ಸ್ಲೀವ್ ಇಟ್ಟರೆ ಸಾಕು ಫ್ರೆಂಡ್ಸ್. ಇದರ ಲೆಂಗ್ತು 3 ಇಂಚು ಬರ್ತಾ ಇದೆ. ಇನ್ನು ನಮಗೆ ಲೂಸು 3.5 ಇಂಚು ಮಾರ್ಕ್ ಮಾಡಿಕೊಳ್ಳುವ.
ಅದಾದ ನಂತರ ಮೇಲೆ ಸೈಡ್ ಲೂಸು ನಾನೀಗ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಕೆಳಗಿಗೆ 1.5 ಇಂಚು ಮಾರ್ಕ್ ಮಾಡಿಕೊಳ್ಬೇಕು. ನಂತರ ಈ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡು ಈ ಸೈಡ್ 1.5 ಇಂಚು ಹೊಲಿಗೆ ಅಂಶ ಕೊಡ್ತಾ ಇದ್ದೀನಿ. ಕೆಳಗಿನ ಸೈಡು ಕೂಡ 1.5 ಇಂಚು ಹೊಲಿಗೆ ಅಂಶ ಕೊಟ್ಟು ಸ್ಲೀವ್ಸನ್ನು ಕಟ್ ಮಾಡಿಕೊಳ್ಳುವ. ಸ್ಲೀವಿನ ಸೆಂಟ್ರ್ ಕೂಡ ನಾನೀಗ ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ನಾನು ಸ್ಕರ್ಟಿಗೆ ಬೇಕಾಗಿರುವ ಬಟ್ಟೆ ತೆಗಿತಾ ಇದ್ದೀನಿ. ನಾನಿಲ್ಲಿ ವೈಟ್ ಬಟ್ಟೆ ತೆಕ್ಕೊಂಡಿರೋದು. ನೀವು ಯಾವ ಕಲರ್ ಬೇಕಿದ್ದರೂ ತೆಕ್ಕೊಳ್ಬೋದು. ಮತ್ತು ಇದರಲ್ಲಿ ಬಾರ್ಡ್ರ್ ಇದೆ. ಈ ಬಾರ್ಡ್ರೆಲ್ಲ ನಾನು ಇಡೋದಿಲ್ಲ. ಈ ಬಾರ್ಡ್ರೆಲ್ಲ ಕಟ್ ಮಾಡಿ ತೆಗೆದ ನಂತರ ಈ ಬಟ್ಟೆ ಮಾತ್ರ ನಾನು ತೆಗಿತಾ ಇದ್ದೀನಿ. ಇದರಲ್ಲೇ ನನಗೆ ಲೈನಿಂಗ್ ಕೂಡ ಸಿಗುತ್ತೆ. ಫಸ್ಟಿಗೆ ನಾನೀಗ ಇದರ ಬಾರ್ಡ್ರಲ್ಲಿ ತೆಗೆದಿದ್ದೀನಿ ನೋಡಿ. ಬಾರ್ಡರ್ 2 ಸೈಡು ಇರೋದು ತೆಗೆದಿದ್ದೀನಿ. ಇನ್ನು ನಮಗೆ ಇದು ಮೆಷರ್ಮೆಂಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು. ಇದರಲ್ಲಿ 2 ಪೀಸ್ ಇದೆ ಫ್ರೆಂಡ್ಸ್. ಫ್ರಂಟ್ ಸೈಡಿಗೂ ಬ್ಯಾಕ್ ಸೈಡಿಗೂ ಇರೋದಿದೆ. ಇದರ ವಿಡ್ತು ನಾನೀಗ 50 ಇಂಚು ತೆಗಿತಾ ಇದ್ದೀನಿ. ನಮಗೆ ಈ ಥರ 50 ಇಂಚು ಬಿಡ್ತು ತಗೊಂಡ್ರೆ ತುಂಬ ಪ್ಲೇಟ್ ಸಿಗುತ್ತೆ. ಸ್ಕರ್ಟು ಕೂಡ ಕಾಣಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿರೋ ಕಾರಣ ಬಿಡ್ತಷ್ಟು ತೆಕ್ಕೊಂಡಿದ್ದೀನಿ. ಮತ್ತು ಲೆಂಗ್ತು ನಾನೀಗ ತಗೊಳ್ತಾ ಇರೋದು 25 ಇಂಚು ಸಾಕು ಫ್ರೆಂಡ್ಸ್. 27 ಇಂಚು ಟೋಟ್ಲು ನನಗೆ ಬೇಕು. ಆಗ ನಮಗೆ ಇದರಲ್ಲಿ ಸ್ಕರ್ಟ್ ಪಾರ್ಟಲ್ಲಿ ಬ್ಯಾಂಡ್ ಪೀಸು ಬರುತ್ತೆ ನೋಡಿ. ಆಗ 2 ಇಂಚು ಜಾಸ್ತಿ ಬರುತ್ತೆ. ಹಾಗಾಗಿರುವ ಕಾರಣ 25.5 ಇಂಚು ಲೆಂಗ್ತು ಮಾರ್ಕ್ ಮಾಡಿದರೆ ಸಾಕೀಗ ಕಟ್ ಮಾಡುವಾಗ. ಈ ಥರ ಜಸ್ಟ್ ಒಮ್ಮೆ ಮಾರ್ಕ್ ಮಾಡಿ ಇದೊಂದು ಪೀಸು ಕಟ್ ಮಾಡ್ಕೊಳ್ಬೇಕು. ಅಲ್ಲಿ ಒಂದು ಸೈಡ್ ಮಾತ್ರ ಓಪನ್ ಬರೋದು, ಒಂದು ಸೈಡ್ ಕ್ಲೋಸ್ಡ್ ಆಗೇ ಇರುತ್ತೆ. ಆ ಥರನೇ ಇರಲಿ. ಈಗ ನೋಡಿ ಫ್ರೆಂಡ್ಸ್, ನಾನು ಈ ಥರ ಕಟ್ ಮಾಡಿದ್ದೀನಿ. ಇಲ್ಲಿ ಮೇಲೆ ಸೈಡಲ್ಲಿ ಲೈನಿಂಗ್ ಪೀಸು ಸಿಕ್ಕಿದೆ ನನಗೆ. ಇದು ಕೆಳಗಿನ ಸೈಡು ಸ್ಕರ್ಟ್ ಪಾರ್ಟಿಗೆ ಇರೋದು 25.5 ಇಂಚ್ ಲೆಂಗ್ತಲ್ಲಿ ನನಗೆ ಕಟ್ ಮಾಡಿರೋದು. ಮತ್ತು ಲೈನಿಂಗ್ ಬಟ್ಟೆ ನಮಗೆ ಸ್ಕರ್ಟ್ ಬಟ್ಟೆಯ ಲೆಂಗ್ತ್ ಎಷ್ಟು ತೆಗಿತೀವೋ ಅದರಿಂದ ಒಂದು 3 ಇಂಚು ಕಡಿಮೆ ತಗೊಂಡ್ರೆ ಸಾಕು. ಇನ್ನು ನಾನು ಬಾರ್ಡ್ರಿಗೆ ಬೇಕಾಗಿ ಈ ಒಂದು ಬ್ಲೌಸಿನ ಪೀಸ್ ಈ ಸೈಡಲ್ಲಿ ಇಡ್ತಾ ಇದ್ದೀನಿ ನೋಡಿ. ಬಿಡ್ತಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. ಒಂದು 3 ಇಂಚು ಬಿಡ್ತಲ್ಲಿ ನಾನು ಈ ಒಂದು ಪೀಸನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡಿಗೂ ಬ್ಯಾಕ್ ಸೈಡಿಗೂ ಇಡಲಿಕ್ಕೆ ಬೇಕಾಗಿ, ಬಾರ್ಡ್ರ್ ಥರ ಇಡಲಿಕ್ಕೆ ಬೇಕಾಗಿ ಈ ರೀತಿಯಲ್ಲಿ ಈಗ 2 ಪೀಸು ನನಗೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ನಮಗೆ ಬ್ಯಾಂಡ್ ಪೀಸಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡಿಕೊಳ್ಳುವ. ನಾನೀಗ ಈ ಥರ 2 ಆಗಿ ಮಡಚಿ ಇಡ್ತಾ ಇದ್ದೀನಿ ಪೀಸನ್ನು. ನಮ್ಮ ಮಕ್ಕಳ ಟೋಟಲ್ ವೇಸ್ಟ್ ಬಿಡ್ತು ಈ ಸ್ಕರ್ಟ್ ಹಾಕುವ ಅಲ್ಲಿನ ಬಿಡ್ತು ಎಷ್ಟು ಬರುತ್ತೆ ಅಂತ ನೋಡಬೇಕು. ಟೋಟಲು ನನ್ನ ಮಗಳದ್ದು 20 ಇಂಚು. ಆಗ ಅದರ ಹಾಫ್ 10 ಇಂಚು ಪ್ಲಸ್ ಅದರ ಜೊತೆಗೆ 1.5 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೆಕ್ಕೊಳ್ಬೇಕು. ಆಗ ನಾನು ಈ ಥರ ಇಲ್ಲಿ ಇಟ್ಟು ಈಗ ಟೋಟ್ಲು 11.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟಲ್ ವೇಸ್ಟ್ ಬಿಡ್ತು ಎಷ್ಟು ಬರುತ್ತೋ ಅದರ ಹಾಫ್ ಈ ಥರ 2 ಆಗಿ ಬಟ್ಟೆ ಮಡಚಿಟ್ಟಿರೋ ಕಾರಣ ಮಾರ್ಕ್ ಮಾಡಬೇಕು. ಪ್ಲಸ್ 1.5 ಇಂಚು ಆ್ಯಡ್ ಮಾಡ್ಕೊಳ್ಳಿ. ನಂತರ ನಮಗೆ ಇಲ್ಲಿ ವಿಡ್ತು ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 5 ಇಂಚು ಟೋಟಲಾಗಿ 5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಈ ಒಂದು ಕ್ರಾಪ್ ಟಾಪಿಗೂ ಸ್ಕರ್ಟಿಗೂ ಇರೋ ಕಟ್ಟಿಂಗ್ ಆಯಿತು. ಇನ್ನು ನಮಗೆ ಸ್ಟಿಚಿಂಗ್ ನೋಡುವ. ಫಸ್ಟಿಗೆ ನಾನೀಗ ಕ್ರಾಪ್ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಒಳ್ಳೆ ಬಟ್ಟೆ ಹೊರ ಸೈಡಿಗೆ ಲೈನಿಂಗ್ ಬಟ್ಟೆ ಹೊರ ಸೈಡ್ ಇಟ್ಟು ಜಸ್ಟ್ ಒಮ್ಮೆ ಒಂದು ಸೈಡು ಪಿನ್ ಮಾಡ್ಕೊಳ್ಳಿ ಬೇಕಿದ್ದರೆ. ನಂತರ ನಾವು ನೆಕ್ ಮಾರ್ಕ್ ಮಾಡಿದ ಅದರಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಯಾವ ನೆಕ್ ಡಿಸೈನ್ ನಾವು ಮಾಡಿದೀವೋ ಆ ಡಿಸೈನ್ ಮಾಡ್ಬೋದು. ಈ ಥರ ಸ್ಕ್ವೇರ್ ಆಗಿ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಆದ ಮೇಲೆ ನಮಗೆ ಇಲ್ಲಿ ಸೆಂಟ್ರಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಅಲ್ಲ, ಅದನ್ನು 1/4 ಇಂಚು ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ಸ್ಟಿಚ್ಚೆಲ್ಲ ಕಟ್ ಆಗಬಾರ್ದು. ಈ ರೀತಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಜಸ್ಟ್ ನೆಕ್ಕಿಗೆ ಒಂದೊಂದು ಕಟ್ಟಿಂಗ್ ಕೊಡಬೇಕು. ಇದೆ ಈ ಒಂದು ಇಲ್ಲಿ ಕಾರ್ನರಲ್ಲಿ ಕಟ್ ಮಾಡಬೇಕು. ಈ ಒಂದು ಸೈಡಲ್ಲೂ ಕಟ್ ಮಾಡ್ಕೊಳ್ಳಿ. ನಂತರ ಈ ಲೈನಿಂಗ್ ಬಟ್ಟೆಯನ್ನು ನಮಗೆ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಳುವ. ಒಳ ಸೈಡಿಗೆ ಮಗುಚಿ ಹಾಕ್ಕೊಂಡ ನಂತರ ನಾವು ಇದನ್ನು ನಮಗೆ ನೆಕ್ಕಿನ ಸೈಡಲ್ಲಿ ಬೇಕಿದ್ದರೆ ಸೈಡಲ್ಲಿ ಸ್ಟಿಚ್ ಮಾಡ್ಬೋದು. 1/4 ಇಂಚು ಬಿಟ್ಟು ಬೇಕಿದ್ದರೆ 1/4 ಇಂಚು ಬಿಟ್ಟು ಕೂಡ ಸ್ಟಿಚ್ ಮಾಡ್ಬೋದು. ಅವರವರಿಗೆ ಇಷ್ಟ ಇರುವ ಹಾಗೆ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಅದು ಈ ಥರ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು ಒಳ ಸೈಡಲ್ಲಿ ನಾವೀಗ ನೆಕ್ ಮಾರ್ಕ್ ಮಾಡಿರೋದು ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಸೈಡಲ್ಲಿ ನಾನು ರೌಂಡ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು. ಈ ಥರ ಸ್ಟಿಚ್ ಮಾಡಿಕೊಂಡು ನಮಗೆ ಅಲ್ಲಿ ಸೆಂಟ್ರಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು 1/4 ಇಂಚು ಬಿಟ್ಟು ಕಟ್ ಮಾಡಿ ನೆಕ್ಕಿಗೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು.
ಈ ಥರ ಕಟ್ಟಿಂಗ್ ಕೊಟ್ಟಾದ ಮೇಲೆ ಲೈನಿಂಗ್ ಬಟ್ಟೆಯನ್ನು ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಳಿ. ಅದಾದ ನಂತರ ನಮಗೆ ಶಾಲ್ಟ್ ಜಾಯಿಂಟ್ ಮಾಡ್ಕೊಳ್ಳುವ. ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಇಡಬೇಕು. ಅದಾದ ನಂತರ ಈ ಲೈನಿಂಗ್ ಬಟ್ಟೆ ಸೈಡಿಗೆ ಫ್ರಂಟ್ ಸೈಡ್ನ ಲೈನಿಂಗ್ ಬಟ್ಟೆ ಸೈಡಿಗೆ ಬ್ಯಾಕ್ ಸೈಡಿನ ಲೈನಿಂಗ್ ಬಟ್ಟೆ ಈ ರೀತಿ ಬರುವ ರೀತಿಯಲ್ಲಿ ಇಟ್ಟು ಅರ್ಧ ಇಂಚು ಬಿಟ್ಟು ಶಾಲ್ಟ್ ಜಾಯಿಂಟ್ ಮಾಡ್ಕೊಳ್ಳಿ. ಶಾಲ್ಟ್ಗೆ 2 ಸ್ಟಿಚ್ ಹಾಕಲಿಕ್ಕೆ ಮರಿಬೇಡಿ. ಇನ್ನೊಂದು ಶಾಲ್ಟ್ರು ಕೂಡ ಈ ಸೇಮ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನಮಗೆ ಬೇಕಿದ್ದರೆ ಬ್ಯಾಕ್ ನೆಕ್ಕಿಗೆ ಒಂದು ಸ್ಟಿಚ್ ಮಾಡ್ಬೋದು. 1/4 ಇಂಚು ಬಿಟ್ಟು ಬೇಕಿದ್ದರೆ 1/4 ಇಂಚು ಬಿಟ್ಟು, ಅಲ್ಲದ್ರೆ ನೆಕ್ಕಿನ ಸೈಡಲ್ಲಿ ಬೇಕಿದ್ದರೆ ಸೈಡಲ್ಲಿ ಕೂಡ ಮಾಡ್ಬೋದು. ಸ್ಟಿಚ್ ಇಲ್ಲದೆ ಕೂಡ ಇಡ್ಬೋದು. ಜಸ್ಟ್ ಲಾಸ್ಟಿಗೆ ಒಂದು ಅಯರ್ನ್ ಮಾಡಿದರೂ ಕೂಡ ಲೈನಿಂಗ್ ಹೊರ ಸೈಡಿಗೆ ಕಾಣಲಿಕ್ಕಿಲ್ಲ. ಆ ರೀತಿ ಕೂಡ ಮಾಡ್ಬೋದು. ಇನ್ನು ನಾವು ಇಲ್ಲಿ ಆರ್ಮೋಲ್ನ ಇಲ್ಲೆಲ್ಲ ಎಕ್ಸ್ಟ್ರಾ ಬಟ್ಟೆ ಇದೆ ಅಂತ ನೋಡಬೇಕು. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ನಮಗೆ ಸ್ಲೀವ್ಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳುವ. ಸ್ಲೀವಿನ ಸೈಡ್ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವಿನ ಸೈಡ್ ಸ್ಟಿಚ್ ಮಾಡಿ ಆದಮೇಲೆ ನಾವು ಇಲ್ಲಿ ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವಿನ ಸೆಂಟ್ರ್ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ನಾನಿಲ್ಲಿ ಸ್ಲೀವಿನ ಸೈಡ್ ಸ್ಟಿಚ್ ಮಾಡಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ನೂಲು ಹೋಗುವ ಸೈಡ್ ಅಲ್ಲ, ಚೆನ್ನಾಗಿದೆ ಅದು. ಹಾಗಾಗಿರುವ ಕಾರಣ ಸ್ಟಿಚ್ ಮಾಡಲಿಲ್ಲ. ನೂಲು ಹೋಗೋ ಸೈಡ್ ಆಗಿದ್ದರೆ ಖಂಡಿತ ಸ್ಟಿಚ್ ಮಾಡ್ಕೊಳ್ಳಿ. 1/4 ಇಂಚು ಪ್ಲಸ್ 1/4 ಇಂಚು ಸ್ಟಿಚ್ ಮಾಡಿಕೊಂಡು ಈ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಟಾಪಿಗೆ. ಇನ್ನು ನಮಗೆ ಟಾಪಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವು ಎಷ್ಟು ಹೊಲಿಗೆ ಅಂಶ ತಗೊಂಡಿದ್ದೀವೋ ಆ ಹೊಲಿಗೆ ಅಂಶ ಬಿಟ್ಟು ಟಾಪಿನ ಸೈಡು ಕೆಳಗಿನ ತನಕ ಜಾಯಿಂಟ್ ಮಾಡ್ಕೊಳ್ಬೇಕು. ಎರಡು ಸೈಡು ಜಾಯಿಂಟ್ ಮಾಡಿ ಆದಮೇಲೆ ಟಾಪಿನ ಕೆಳಗಿನ ಸೈಡು ನಮಗೆ ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ನಾನೀಗ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನಮ್ಮ ಕ್ರಾಪ್ ಟಾಪು ರೆಡಿಯಾಗಿದೆ ನೋಡಿ. ಮತ್ತು ನಮಗೆ ಇಲ್ಲಿ ನೆಕ್ಕಿಗೆ ಲೇಸು ಬೇಕಿದ್ರೆ ಲೇಸ್ ಇಡ್ಬೋದು, ಮತ್ತು ಏನಾದರೂ ಬಟನ್ಸ್ ಎಲ್ಲ ಬೇಕಿದ್ದರೆ ಬಟನ್ಸ್ ಎಲ್ಲ ಇಟ್ಟು ಚೆನ್ನಾಗಿ ಮಾಡ್ಬೋದು. ನಾನೀಗ ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋದು. ಇನ್ನು ನಮಗೆ ಸ್ಕರ್ಟ್ ಪಾರ್ಟನ್ನು ತೆಗೆಯುವ. ಸ್ಕರ್ಟ್ ಪಾರ್ಟನ್ನು ತೆಕ್ಕೊಂಡು ಫಸ್ಟಿಗೆ ನಮಗೆ ಬಾರ್ಡ್ರ್ ಇಡಬೇಕು. ನಾವೀಗ ಬ್ಲೌಸಿನ ಪೀಸು ತೆಕ್ಕೊಂಡಿದ್ದೀವಲ್ಲ ಕಟ್ ಮಾಡಿ ಅದನ್ನು ಇಡಬೇಕು. ಸ್ಕರ್ಟಿನ ಕೆಳ ಸೈಡಿಗೆ ಒಳ ಸೈಡಲ್ಲಿ ಈ ಒಂದು ಪೀಸಿನ ಹೊರ ಸೈಡ್ ಬರೋ ರೀತಿಯಲ್ಲಿ ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ಳಿ. ಪೂರ್ತಿ ಈ ರೀತಿ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿ ಆದ ಮೇಲೆ ಇದನ್ನು ಹೊರ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ನಂತರ ಕೆಳಗಿನ ಸೈಡಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಸ್ಟಿಚ್ ಮಾಡಿ ಆದಮೇಲೆ ಮೇಲೆ ಸೈಡಲ್ಲೂ ಕೂಡ ಜಸ್ಟ್ ಒಮ್ಮೆ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ನೂಲು ಹೋಗದ ಸೈಡ್ ಬರ್ತಾ ಇದೆ ಮೇಲೆ ಸೈಡಿಗೆ, ಹಾಗಾಗಿರೋ ಕಾರಣ ನಾನು ಮಡಚಿ ಸ್ಟಿಚ್ ಮಾಡೋದಿಲ್ಲ. ನೂಲು ಹೋಗೋ ಸೈಡ್ ಆಗಿದ್ದರೆ ಒಂದು ಅರ್ಧ ಇಂಚ್ ಆಗೋಷ್ಟು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ.
ಇನ್ನು ನಮಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಳ್ಬೇಕು. ಲೈನಿಂಗು ಇದರ ಒಳ ಸೈಡಿಗೆ ಇಟ್ಟು ಬೇಕಿದ್ದರೆ ಮೇಲೆ ಸೈಡಲ್ಲಿ ಒಂದು 1/4 ಇಂಚು ಬಿಟ್ಟು ಲೈನಿಂಗ್ ಪೀಸು ಒಳ್ಳೆ ಪೀಸು ಜಾಯಿಂಟ್ ಮಾಡ್ಬೋದು. ಬಟ್ಟೆ ಆಚೆ ಈಚೆ ಆಗೋದಿದ್ರೆ ಮಾತ್ರ ಆ ರೀತಿ ಮಾಡ್ಬೋದು. ನಾನೀಗ ಆ ಸ್ಟಿಚ್ ಮಾಡೋದಿಲ್ಲ, ಯಾಕಂದರೆ ನನಗೆ ಬಟ್ಟೆ ಆಚೆ ಈಚೆ ಎಲ್ಲ ಆಗೋದಿಲ್ಲ, ಇದು ಕಾಟನ್ ಬಟ್ಟೆ ಆಗಿರುವ ಕಾರಣ. ಇನ್ನು ನಮಗೆ ಈ ಥರ ಒಳ ಸೈಡಿಗೆ ಲೈನಿಂಗ್ ಪೀಸನ್ನು ಇಟ್ಟ ನಂತರ ಬ್ಯಾಂಡ್ ಪೀಸಿಗೆ ಅಟ್ಯಾಚ್ ಮಾಡಿಕೊಡುವ. ನಾನಿಲ್ಲೀಗ ಬ್ಯಾಂಡ್ ಪೀಸನ್ನು ತಗೊಂಡಿದ್ದೀನಿ. ಬ್ಯಾಂಡ್ ಪೀಸಿನ ಒಳ ಸೈಡಿಗೆ ಈ ಒಂದು ಪೀಸಿನ ಹೊರ ಸೈಡ್ ಇಟ್ಟು ಫಸ್ಟಿಗೆ 1 ಇಂಚು ಪ್ಲೀಟ್ ಇಡದೆ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ ಬೇಕು ಅಂತ ನೋಡಿಕೊಂಡು ಪ್ಲೀಟ್ ಇಟ್ಟು ಸ್ಟಿಚ್ ಮಾಡಬೇಕು. 2 ಇಂಚು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. 1 ಇಂಚು ಪ್ಲಸ್ 1 ಇಂಚು ಮಾರ್ಕ್ ಮಾಡಿಕೊಂಡು ಕೂಡ ಪ್ಲೇಟು ಸ್ಟಿಚ್ ಮಾಡ್ಬೋದು. ಚಿಕ್ಕ ಚಿಕ್ಕ ಪ್ಲೇಟು ನಿಮ್ಗೆ ಇಷ್ಟ ಇದ್ದರೆ ಚಿಕ್ಕ ಚಿಕ್ಕ ಪ್ಲೇಟ್ ಇಡ್ಬೋದು. ದೊಡ್ಡ ದೊಡ್ಡ ಪ್ಲೇಟ್ ಇಷ್ಟ ಇದ್ದರೆ ದೊಡ್ಡ ದೊಡ್ಡ ಪ್ಲೇಟು ಕೂಡ ಇಡ್ಬೋದು. ಪ್ಲೀಟು ಯಾವ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಅಂತಲ್ಲ, ನಾನು ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ನೋಡ್ಕೊಳ್ಳಿ. ನಾನು ಇಲ್ಲಿ ಕೂಡ 2 ಇಂಚು ಬಿಡ್ತು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ವೀಡಿಯೋದಲ್ಲಿ ಹಾಗೆ ಕರೆಕ್ಟಾಗಿ ಬರಲಿಲ್ಲ, ಬಂದಿರ್ಬೋದು ಅಂತ ನಾನು ಗ್ರಹಿಸಿದ್ದು. ಈ ಥರ 2 ಇಂಚೆ ಮಾರ್ಕ್ ಮಾಡಿಕೊಂಡು ನಾನು ಈ ಥರ ಪ್ಲೇಟ್ ಇಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಆಗುವಾಗ 1 ಇಂಚು ಅಗಲದಲ್ಲಿ ಪ್ಲೇಟ್ ಇಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ಈ ರೀತಿ ಪ್ಲೇಟ್ ಇಟ್ಟು ತಗೊಂಡಿದ್ದೀನಿ. ಇನ್ನು ನಾವು ಬ್ಯಾಂಡ್ ಪೀಸನ್ನು ಈ ರೀತಿ ಮಗುಚಿ ಇಡಬೇಕು. ಇನ್ನು ಈ ಪೀಸಿನ ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಂಡ್ ಪೀಸು ಮತ್ತು ಸ್ಕರ್ಟ್ ಪೀಸು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡು ಈ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಬ್ಯಾಂಡ್ ಪೀಸನ್ನು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. 1/2 ಇಂಚು ಈ ರೀತಿ ಮಡಚಿ, ಅದಾದ ನಂತರ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಸೈಡಲ್ಲಿ ಇಟ್ಟು ಪೂರ್ತಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ಸ್ಕರ್ಟನ್ನು ಜಾಯಿಂಟ್ ಮಾಡಿಕೊಳ್ಳುವ. ಸೈಡಲ್ಲಿ ಸ್ಕರ್ಟ್ ಪಾರ್ಟಿನ ಅಲ್ಲಿ 2 ಇಂಚಾಗುವಷ್ಟು ಓಪನ್ ಆಗಿ ಬಿಡಿ. ನಂತರ ಲಾಕ್ ಮಾಡಿಕೊಂಡು ಕೆಳಗಿನ ತನಕ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಲೈನಿಂಗ್ ಬಟ್ಟೆಯು ಒಳ್ಳೆ ಬಟ್ಟೆಯು ಒಟ್ಟಿಗೆ ಬೇಕು ಸ್ಟಿಚ್ ಮಾಡಲಿಕ್ಕೆ. ನಾನು ಈಗ ಕೆಳಗಿನ ತನಕ ಈ ಥರ ಸ್ಟಿಚ್ ಮಾಡಿದ್ದೀನಿ. 2 ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ಸ್ಕರ್ಟಿಗೆ ಬಳ್ಳಿ ಅಥವಾ ಹುಕ್ಕೆ ಏನು ಬೇಕಿದ್ದರೆ ಇಡ್ಬೋದು. ಫೈನಲ್ ಲುಕ್ ಈ ಥರ ಇದೆ ನೋಡಿ. ಕ್ರಾಪ್ ಟಾಪ್ ಮತ್ತು ಲಾಂಗ್ ಸ್ಕರ್ಟು ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡ್ತೀರಲ್ಲ ನೀವು ಕೂಡ. ಓಲ್ಡ್ ಸೀರೆ ಎಲ್ಲ ಇದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಕೂಡ ಮಾಡಿದರೆ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.